ಬನ್ನಿ ಬನ್ನಿ ಆಗಮಿಸಿ. ನಾವಿನಲ್ಲಿ ಬರಕಿಲ್ಲ ಡೆಡ್ ಎಂಡು. ಏನ್ ನಿಮ್ಮ ಹೆಸರು? ಜಾನಕಿ. ಜಾನಕಿ. ಓ, ಎಲ್ಲಿ ರಾಮ ಕೆಲ್ಸಕ್ಕೆ ಹೋಗಿದ್ದಾರೆ. ಕೆಲ್ಸಕ್ಕೆ ಹೋಗಿದಾರಾ? ಓಕೆ, ಏನ್ ನಿಮ್ ಪ್ರಾಬ್ಲಮ್? ಸರ್, ಇಲ್ಲಿ ಇರಕ್ಕೆ ನಮ್ಗೆ ಶೌಚಾಲಯ ಇಲ್ಲ. ನಮ್ಗೆ 5 ರೂಪಾಯಿ ಕೊಟ್ಟು ಹೋಗ್ಬೇಕು. ಹಗ್ಲಲ್ಲಿ ಹೋಗ್ತಾ ಇದ್ವಿ, ರಾತ್ರಿಯಲ್ಲಿ ನಮ್ಗೆ ಇಲ್ಲ. ಪಬ್ಲಿಕಲ್ಲಿ ಹೋಗಿ ಒಬ್ರು ನಿಲ್ಸ್ಬಿಟ್ಟು ಒಬ್ರು ಹೋಗ್ಬೇಕು. ಆ ತರ ಇದೆ ನಮ್ದು ಸಂಸ್ಥೆ. ಇನ್ನು ಕೇಳ್ಬೇಕಾದ್ರೆ ಮನೆಗಳೇ ಇಲ್ಲ ನಮ್ಗೆ. ಇರೋದು ಈ ಮನೇಲಿ 4-5 ಜನ ಮಲ್ಕೊಳ್ಳಬೇಕಾದ್ರೆ ಗಂಡ ಹೆಂಡತಿ ಮಕ್ಳೆಲ್ಲ ಒಂದೇ ರೂಮಲ್ಲೇ ಮಲ್ಕೋಬೇಕು. ಆ ತರ ಇರಕ್ಕೆ ನಮ್ಗೆಲ್ಲ ವ್ಯವಸ್ಥೆ ಇಲ್ಲ. ಅದನ್ನ ಫಸ್ಟ್ ನಮ್ಗೆ ಫಾಲೋ ಅಪ್ ಮಾಡಿ ಏನ್ ಒದಗಿಸ್ಬೇಕೋ ಆ ತರ ಒದಗಿಸ್ಕೊಡಿ. ಹೌದು. ಮತ್ತೆ ಬಾತ್ರೂಮ್ದು ನಮ್ದು ಇಲ್ಲೇ ಸ್ನಾನ ಮಾಡ್ತೀವಿ. ಇಲ್ಲಿ ಸ್ನಾನ ಮಾಡ್ತೀರಾ? ಓ, ಇದು ಮ್ಯಾಟ್ರೋ, ಅಸಲಿ ಮ್ಯಾಟ್ರ್ ಅಂದ್ರೆ ನೋಡಿ. ಕರೆಕ್ಟ್, ನಂಗೆ ಅದು ನೋಡಿದಾಗಲೇ ಡೌಟ್ ಬಂತು. ನೋಡಿ ಇಲ್ಲಿ ಸೈಡ್ ಹೋಗ್ರ, ಸೈಡ್. ಇಲ್ಲಿ ಜೆಂಟ್ಸ್ ಎಲ್ಲ ಆಚೆ ಕಳ್ಸಿ ಸ್ನಾನ ಮಾಡ್ತಾ ಇರ್ತೀರಾ? ಯಾರಾದ್ರೂ ಬಂದ್ ಜೆಂಟ್ಸ್ ಹಿಂಗ್ ತೆಗೆದ್ಬಿಟ್ರೆ ಹೆಂಗೆ? ಹಿಂಗ್ ಇರುತ್ತೆ, ಹಿಂಗ್ ತೆಗೆದ್ಬಿಟ್ರೆ ಹೆಂಗೆ? ಹಂಗೆ ಏ ಅಂತ ಸೌಂಡ್ ಕೊಡ್ತಾ ಇರ್ಬೇಕು. ಇದೇ ನಮ್ದು ಈ ಏರಿಯಾದ ಇದು. ನೀವೆಲ್ಲ ಮಳೆ ಎಲ್ಲ ಬಂದ್ರೆ ಹೆಂಗಮ್ಮ? ಮಳೆಲ್ಲ ಬಂದ್ರೆ ಹಂಗೆ ಸರ್, ನೀರ್ ಬರ್ತಾ ಇರುತ್ತೆ. ಎತ್ತ ಆಚೆ ಆಗ್ತಾ ಇದೀವಿ. ಎಲ್ಲ ಅದನ್ನ ಒರೆಸಿ ಎಲ್ಲ ಇದು ಮಾಡ್ತಾ ಇದೀವಿ. ನಮ್ಗೆ ಇದೆಲ್ಲ ಇದೆ, ಎಲ್ಲಾ ಸಮಸ್ಯೆ ಇದೆ. ಮತ್ತೆ ತಿಂಗಳಿಗೆ ಎಲ್ಲ ಚಾಮರ್ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ತಿಂಗಳು ನಾವೇ ಎಲ್ಲ ಎತ್ತಾಕಿ ನಾವೇ ಕೈಯಿಂದ ಎಲ್ಲ ಕ್ಲೀನ್ ಮಾಡಿಸಿ ನಾವೇ ಇದು ಮಾಡ್ತೀವಿ. ಹೌದು. ಗ್ಯಾರಂಟಿ ಯೋಜನೆಗಳೆಲ್ಲ ಸಿಗ್ತಾ ಇದೆಯೇ? 2,000 ಬರ್ತಾ ಇದೆಯೇ? ಬರ್ತಾ ಇಲ್ಲ. 2 ತಿಂಗಳಿಗೆ ಬರ್ತಾ ಇದೆ, 5 ತಿಂಗಳಿಗೆ ಬರಲ್ಲ. ಇವಾಗ ರೇಷನ್ ಅಕ್ಕಿ ಮಾತ್ರ ಬರ್ತಾ ಇದೆ. ಅದು ಒಬ್ರಿಗೆ 3 kg ಅಂತ ಕೊಡ್ತಿದ್ದಾರೆ. ಅದು ನಾವು ತಿಂಗಳು ಪೂರ್ತಿ ಹೆಂಗೆ ತಿನ್ನಕ್ಕಾಗುತ್ತೆ? 15 kg ಕೊಡ್ತಾರೆ. ನಮ್ಗೆ ಬೇಕಂದ್ರೆ 2 ಮೂಟೆ ಹಾಕಿದ್ರೇನೋ ನಮ್ಮ ಮನೆಗೆ ಸಾಲಲ್ಲ. ಆದ್ರೆ 15 kg ಮಾತ್ರ ಬರ್ತಾ ಇದೆ. ಅದರಿಂದ ನಮ್ಗೆ ಏನ್ ವ್ಯವಸ್ಥೆನೂ ಇಲ್ಲ. ಇವಾಗ ಏರಿಯಾ ಫುಲ್ ಪ್ರಾಬ್ಲಮ್. ಬಂಡೆ ಕಾಲೋನಿ ಕಂಪ್ಲೀಟ್ ಪ್ರಾಬ್ಲಮ್. ನಮಸ್ಕಾರ ಕಣಕ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಸೆಲ್ವಿ. ಶೆಲ್ವಿ. ಓಯ್ಯೋ, ಶೆಲ್ವಿಗೆ ಏನ್ ಪ್ರಾಬ್ಲಮ್? ಲೈಟ್ ಏರಿಲ್ಲ ಸರ್, ಲೈಟ್ ಏರಿಲ್ಲ. ಈ ಕಡೆ ಫುಲ್ ಕಂಬಮೇ ಇಲ್ಲ, ಲೈಟ್ ಇಲ್ಲ. ನೈಟ್ ಕಲ್ತೋಗ್ತಾರೆ, ಏನೋ ಎಲ್ಲ ಪ್ರಾಬ್ಲಮ್ ಇದ್ದಾರೆ. ಇಲ್ಲಿ ಲೈಟ್ ಹಾಕ್ಬೇಕು. ಲೈಟ್ ಹಾಕ್ಬೇಕು. ಶೇಖರ್ ಗಿட்ட ಕಂಪ್ಲೇಂಟ್ ಮಾಡಿದೀನಿ ನಾವು, ಅವರು ಹಾಕ್ಲಿಲ್ಲ. ಇಲ್ಲ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣಮ್ಮ. ಕೃಷ್ಣಮ್ಮ, ಎಲ್ಲ ಕೊಳಲು ಅಲ್ಲಿ ನೀರ್ ಬರ್ತಾ ಇಲ್ಲ. ನೀ ಕೊಳಲು ಬಿಡಪ್ಪ. ಇಲ್ಲಿ ಕೊಳವೆ ನೀರೇ ಬರ್ತಾ ಇಲ್ಲ ಅವ್ರೀಗ, ಅಲ್ವಾ? ಕೆಳಗಡೆ ಬರ್ತಾ ಇದೆ, ಮೇಲ್ಗಡೆ ನೀರ್ ಬರೋದಿಲ್ಲ. ನಿಮಗೆ ನೀರ್ ಬರ್ತಾ ಇಲ್ಲ? ನೀರ್ ಸಂದು ಒಳಗೆ ಯಾವಾಗ ಕರೆಂಟ್ನೇ ಇರೋದಿಲ್ಲ, ಕತ್ತಲೊಳಗೆ ಇರೋದು ಅಲ್ಲಿ. ನೋಡಿ ಸಂದು ಒಳಗೆ ಒಳಗೆ ಕತ್ಲೆ. ಆಮೇಲೆ ಬೇರೆ ಏನ್ ಪ್ರಾಬ್ಲಮ್? ಚಾಂಬರ್ ಎಲ್ಲ ಕಟ್ಕೊಂಡ್ಬಿಟ್ರೆ ಅಲ್ಲಿ ಕೊಳ ಅಲ್ಲಿ ಒಳಗಡೆ ಬಂದ್ಬಿಡ್ತು. ಗಲೀಜ್ ನೀರೆಲ್ಲ ಚಾಂಬರ್ ಕಟ್ಕೊಂಡ್ಬಂದು ಬಂದ್ಬಿಡ್ತ. ಅಜ್ಜಿ ಆರಾಮ? ಏನ್ ನಿಮ್ ಹೆಸರು? ಚಿನ್ನಕಣ್ಣಮ್ಮ. ಚಿಲಕಲ್ಲಮ್ಮ. ಎಲ್ಲ ಬರ್ತಾ ಇದೆಯಾ ಸರಿಯಾಗಿ? ಏನು ನೀರ್ ಬಂದಿಲ್ಲ, ನೀರೇ ತೊಂದ್ರೆ ನಮ್ಗೆ. ಬೃಂದಾವನ ಸ್ಲಮ್ನ ಸ್ವಲ್ಪ ಬೃಂದಾವನ ತರ ಚೆನ್ನಾಗಿಟ್ಟಾರಪ್ಪ. ಸ್ವಲ್ಪ ನೀಟಾಗಿ ಎಲ್ಲ ಇಲ್ಲಿ ಏನ್ ಬೇರೆ ತರ ಸ್ಮೆಲ್ಲು ಕಚಡ ಏನಿಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ಕಡೆನೆ ಸ್ವಲ್ಪ ಬಂಡೆ ಕಾಲೋನಿನ ಸ್ವಲ್ಪ ಸಿಕ್ಕಾಪಟ್ಟೆ ನೀಟ್ ಇಟ್ಕೊಂಡಿಲ್ಲ. ಜನರು ಸ್ವಲ್ಪ ನೀಟಾಗಿ ಇಟ್ಕೊಬೇಕು. ನೋಡಿ, ಇದು ಸ್ಲಮ್ ಅದು ಸ್ಲಮ್. ನೀಟಾಗಿ ಇಟ್ಕೊಂಡ್ರೆ ಇಷ್ಟು ನೀಟಾಗಿ ಇರ್ತದೆ, ಅಲ್ವನಮ್ಮ? 2,000 ಬರ್ತಾ ಇದೆಯಾ? ಹೆಬ್ಬೆಟ್ ಬಂದಿಲ್ಲ, ನನ್ ಕಾರ್ಡ್ ಕೊಟ್ಟಿಲ್ಲ, ನನ್ಗೆ ಬಂದಿಲ್ಲ. ಹೆಬ್ಬೆಟ್ ಬಂದಿಲ್ಲ ಅನ್ಬಿಟ್ಟು ಕಾರ್ಡ್ ಬತ್ತಿ ಏನ್ ಮಾಡಕೈತೆ? ಪ್ರಾಣ ಕಳ್ಕಲ್ಕದ್ದ. ಹೆಬ್ಬೆಟ್ ಬಂದಿಲ್ಲ ಅನ್ಬಿಟ್ಟು ಅವ್ರಿಗೆ ಹೇಳ್ಬೇಕು. ಹೆಬ್ಬೆಟ್ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಒಂದು ನಿನ್ಗೆ ಬರಲ್ಲ, ಹೋಗಮ್ಮ ಅಂತಾರೆ. ಏನ್ ಮಾಡ್ಲಿ? ನೀನೇನಾದ್ರೂ ಬೇರೆ ದಾರಿ ಕಂಡಿಡಿಯಾ? ಬರೀ ಹೆಬ್ಬೆಟ್ ಮೇಲೆ ಯಾಕೆ ನಿಂತ್ಕೊಂಡಿದ್ಯಾ ಅನ್ಬೇಕಿತ್ತು. ಓದಿಲ್ಲ ಆ ಕಾಲದಲ್ಲಿ. ನಮ್ ತಾಯಿ ತಂದ ನೋಡಿ, ಹೆಬ್ಬೆಟ್ ಬರ್ಲಿಲ್ಲ ಅಂತ ಹೇಳಿ ರೇಷನ್ ಕಾರ್ಡ್ ಮಾಡ್ಕೊಡಲ್ಲ, ಅವ್ರಿಗೆ ಯಾವ್ದೇ ರೀತಿ ಅನುಕೂಲ ಮಾಡ್ಕೊಡಲ್ಲ, ಯೋಜನೆಗಳನ್ನ ಮಾಡ್ಕೊಡಲ್ಲ. ಈಗ ಹೆಬ್ಬೆಟ್ ಸೌದ್ ಹೋಗಿತ್ತು, ಏಜ್ ಆಯ್ತು, ಏನ್ ಮಾಡಕ್ಕಾಗುತ್ತೆ? ಈಗ ಬೇರೆ ಏನಾರು ಅದಕ್ಕೊಂದು ದಾರಿ ತರಬೇಕಲ್ವಾ? ಒಂದು ಫೇಸ್ ತಗೊಬನ್ನಿ, ಮುಖ ತಗೊಬನ್ನಿ. ಈಗೆಲ್ಲ ಮೊಬೈಲ್ಗೆಲ್ಲ ಬರ್ತಾ ಇದೆಯಪ್ಪ ಫೇಸ್. ಫೇಸ್ ತಿಟ್ರೆ ಮುಗಿದೋಯ್ತು. ನಮ್ ಚಿನಕಲಮ್ಮ ಹೋಗ್ಬಿಟ್ಟು ಹಿಂಗ್ ಫೇಸ್ ತೋರಿಸಿದ್ರೆ ಓಪನ್ ಆಗ್ಬೇಕು. ಈಗ ಹೆಬ್ಬೆಟ್ ಸೌದ್ ಇರ್ತಾವ ಏಜ್. ಅಲ್ಲಮ್ಮ, ಎಷ್ಟು ಏಜ್ ಈಗ? ವರ್ಷ ಎಷ್ಟು ವರ್ಷ ನಿಮ್ಗೆ? ನನ್ಗೆ 70 ಮೇಲೆ ಆಯ್ತು. 70 ಮೇಲೆ ಆಯ್ತು. ಮತ್ತೆ ಅವ್ರ ರೇಖೆಗಳು ಹಂಗೆ ಇರ್ತಾವ, ಎಲ್ಲ ಸೌದೋಗಿರ್ತವೆ.
ನೀವು ಮುಖ ಹಿಡಿಬೇಕು ಅವಾಗ. ಇದನ್ನೂ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ ಹೆಂಗೋ ಕಾಣೆ. ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ಅವ ಇಲ್ಲಿ? ನೀರ್ಗೆ ತುಂಬಾ ಕಷ್ಟ ನಮ್ಮಲ್ಗ. ನೀರಿಗೆ ಕಷ್ಟ. ಇನ್ಮೇಲೆಲ್ಲ ನೀರೆಲ್ಲ ಬರ್ತಾವಿನ್ನ. ಬಂಡೆ ಕಾಲೋನಿಗೆ ಬಂದಿದ್ವಿ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಬಂಡೆ ಕಾಲೋನಿ ಜೊತೆಗೆ ಒಂಚೂರು ಬೃಂದಾವನ ಗಾರ್ಡನ್ಗೂ ಕೂಡ ನಾವು ಆಗಮಿಸಿದ್ವಿ. ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಜನರನ್ನ ನಾವು ಮಾತಾಡಿಸುವಂತ ಪ್ರಯತ್ನವನ್ನ ನಾವು ಮಾಡಿದೀವಿ. ಆದ್ರೆ ಜನರು ಹೇಳೋದೊಂದೇ, ವರ್ಷಾನ್ಗಟ್ಲೆಯಿಂದ ಸಮಸ್ಯೆಗಳು ಬೇಜಾನಿದಾವೆ. ಇವಾಗ ನೀವು ಬಂದು ಕೇಳಿದ್ರು ಅಷ್ಟೇ, ಕೇಳಿಲ್ಲ ಅಂದ್ರು ಅಷ್ಟೇ, ಬಂದ್ರು ಅಷ್ಟೇ, ಹೋದ್ರು ಅಷ್ಟೇ, ಇದನ್ನ ಸಮಸ್ಯೆ ಬಗೆಹರಿಸುವಂತ ನಾಯಕ ಇನ್ನೂ ಕೂಡ ಹುಟ್ಟಿಲ್ಲ, ಹುಟ್ಟು ಬರೋದು ಇಲ್ಲ ಅಂತ. ಈಗ ಅವ್ರು ಇಷ್ಟಪಟ್ಟ ನಾಯಕರು ಗೆಲ್ತಾ ಇಲ್ಲ, ಗೆದ್ದ ನಾಯಕರು ಮಾಡ್ತಾ ಇಲ್ಲ. ಟೋಟಲಿ ಇಲ್ಲಿ ಜನರು ಸಫರ್ ಪಡುವಂತ ಕೆಲಸ ಆಗಿದೆ. ಇನ್ನು ಗ್ಯಾರಂಟಿ ಯೋಜನೆಗಳು ಕೂಡ ಒಂದ್ಸಲ ಸಿಗುತ್ತೆ, ಒಂದ್ಸಲ ಸಿಗಲ್ಲ. ಒಂದ್ ರೀತಿಯಲ್ಲಿ ಜನರು ಹೈರಾಣ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಾಳು ಕಡ್ಡಿ, ಪೆಟ್ರೋಲ್ ರೇಟು, ಬಸ್ಸು, ಮೆಟ್ರೋ ಎಲ್ಲ ಜಾಸ್ತಿ ಆಗೋಗಿದೆ. ಜನರು ಬದುಕೋದು ಕೂಡ ಕಷ್ಟ ಆಗ್ತಾ ಇದೆ. ಹೀಗಾಗಿ ಈ ಎಲ್ಲದರ ನಡುವೆ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನಾವು ಮನೆ ಮನೆಗೆ ಹೋಗೋದು, ಮಿಡಲ್ ಕ್ಲಾಸ್ ಜನರನ್ನ, ಬಡ ಜನರನ್ನ ನಾವು ಮಾತನಾಡಿಸುವಂಥದ್ದು. ಅವ್ರ ಬಾಯಲ್ಲಿ ಸತ್ಯ ಬಂದ್ರೆ ಅಟ್ಲೀಸ್ಟ್ ನಾವಾರು ಅಲ್ಲಿ ಸ್ಟುಡಿಯೋದಲ್ಲಿ ನಿಂತ್ಕೊಂಡು ಉಗಿತಾ ಇರ್ತೀವಿ. ನಿಮಗೆ ಅದೊಂಥರ ಹೆಂಗಾಗಿದೆ ಅಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆ. ಜನರಾರು ಒಂಚೂರು ಏನಾದ್ರು ಹೇಳಿದಾಗ ನಿಮ್ ತಲೆಗೆ ಹೋಗುತ್ತಾ? ನೀವೇನಾದ್ರೂ ಅಭಿವೃದ್ಧಿ ಕೆಲಸ ಮಾಡ್ತೀರಾ? ಕೋಟಿ ಕೋಟಿ ಲೂಟಿ ಹೊಡೆಯೋದ್ ಬಿಟ್ಟು ಇಲ್ಲೇನಾದ್ರೂ ಕೆಲಸ ಮಾಡ್ತೀರಾ ಅಂತ ಬಂದು ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ವಿ. ಸೊ ಹಾಗೆ ಇದೇ ರೀತಿ ಮತ್ತೊಂದು ಕ್ಷೇತ್ರಕ್ಕೆ, ಮತ್ತೊಂದು ಗಲ್ಲಿ ಸ್ಲಮ್ಮು ಅಂತ ಬಿಡದೆ ಬಡವರ ಹತ್ತಿರ ನಾನ್ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬಾಬಾ ನಮಸ್ಕಾರ ಅಮ್ಮ. ಬನ್ನಿ ಬನ್ನಿ ಆಗಮಿಸಿ. ನಾವಿನಲ್ಲಿ ಬರಕಿಲ್ಲ, ಡೆಡ್ ಎಂಡು. ಏನ್ ನಿಮ್ಮ ಹೆಸರು? ಜಾನಕಿ. ಜಾನಕಿ. ಓ, ಎಲ್ಲಿ ರಾಮ? ರಾಮ ಕೆಲ್ಸಕ್ಕೆ ಹೋಗಿದ್ದಾರೆ. ಕೆಲ್ಸಕ್ಕೆ ಹೋಗಿದಾರಾ? ಓಕೆ. ಏನ್ ನಿಮ್ ಪ್ರಾಬ್ಲಮ್? ಸರ್, ಇಲ್ಲಿ ಇರಕ್ಕೆ ನಮ್ಗೆ ಶೌಚಾಲಯ ಇಲ್ಲ. ನಮ್ಗೆ 5 ರೂಪಾಯಿ ಕೊಟ್ಟು ಹೋಗ್ಬೇಕು. ಹಗ್ಲಲ್ಲಿ ಹೋಗ್ತಾ ಇದ್ವಿ, ರಾತ್ರಿಯಲ್ಲಿ ನಮ್ಗೆ ಇಲ್ಲ. ಪಬ್ಲಿಕಲ್ಲಿ ಹೋಗಿ ಒಬ್ರು ನಿಲ್ಸ್ಬಿಟ್ಟು ಒಬ್ರು ಹೋಗ್ಬೇಕು. ಆ ತರ ಇದೆ ನಮ್ದು ಸಂಸ್ಥೆ. ಇನ್ನು ಕೇಳ್ಬೇಕಾದ್ರೆ ಮನೆಗಳೇ ಇಲ್ಲ ನಮ್ಗೆ. ಇರೋದು ಈ ಮನೇಲಿ 4-5 ಜನ ಮಲ್ಕೊಳ್ಳಬೇಕಾದ್ರೆ ಗಂಡ ಹೆಂಡತಿ ಮಕ್ಳೆಲ್ಲ ಒಂದೇ ರೂಮಲ್ಲಿ ಮಲ್ಕೋಬೇಕು. ಆ ತರ ಇರಕ್ಕೆ ನಮ್ಗೆಲ್ಲ ವ್ಯವಸ್ಥೆ ಇಲ್ಲ. ಅದನ್ನ ಫಸ್ಟ್ ನಮ್ಗೆ ಫಾಲೋ ಅಪ್ ಮಾಡಿ ಏನ್ ಒದಗಿಸ್ಬೇಕು ಆ ತರ ಒದಗಿಸ್ಕೊಡಿ. ಹೌದು. ಮತ್ತೆ ಬಾತ್ರೂಮ್ದು ನಮ್ದು ಇಲ್ಲೇ ಸ್ನಾನ ಮಾಡ್ತೀವಿ. ಇಲ್ಲಿ ಸ್ನಾನ ಮಾಡ್ತೀರಾ? ಓ, ಇದು ಮ್ಯಾಟ್ರೋ, ಅಸಲಿ ಮ್ಯಾಟ್ರ್ ಅಂದ್ರೆ ನೋಡಿ. ಕರೆಕ್ಟ್, ನಂಗೆ ಅದು ನೋಡಿದಾಗಲೇ ಡೌಟ್ ಬಂತು. ನೋಡಿ ಇಲ್ಲಿ ಸೈಡ್ ಹೋಗ್ರ, ಸೈಡ್. ಎಲ್ಲ ಇಲ್ಲೇ ನಮ್ದು. ಇಲ್ಲಿ ಜೆಂಟ್ಸ್ ಎಲ್ಲ ಆಚೆ ಕಳ್ಸಿ ಸ್ನಾನ ಮಾಡ್ತಾ ಇರ್ತೀರಾ? ಯಾರಾದ್ರೂ ಬಂದು ಜೆಂಟ್ಸ್ ಹಿಂಗ್ ತೆಗೆದ್ಬಿಟ್ರೆ ಹೆಂಗೆ? ಹಿಂಗ್ ಇರುತ್ತೆ, ಹಿಂಗ್ ತೆಗೆದ್ಬಿಟ್ರೆ ಹೆಂಗೆ? ಹಂಗೆ ಏ ಅಂತ ಸೌಂಡ್ ಕೊಡ್ತಾ ಇರ್ಬೇಕು. ಇದೇ ನಮ್ದು ಈ ಏರಿಯಾದ ಇದು. ನೀವೆಲ್ಲ ಮಳೆ ಎಲ್ಲ ಬಂದ್ರೆ ಹೆಂಗಮ್ಮ? ಮಳೆಲ್ಲ ಬಂದ್ರೆ ಹಂಗೆ ಸರ್, ನೀರ್ ಬರ್ತಾ ಇರುತ್ತೆ. ಎತ್ತ ಆಚೆ ಆಗ್ತಾ ಇದೀವಿ. ಎಲ್ಲ ಅದನ್ನ ಒರೆಸಿ ಎಲ್ಲ ಇದು ಮಾಡ್ತಾ ಇದೀವಿ. ನಮ್ಗೆ ಇದೆಲ್ಲ ಇದೆ, ಎಲ್ಲಾ ಸಮಸ್ಯೆ ಇದೆ. ಮತ್ತೆ ತಿಂಗಳಿಗೆ ಎಲ್ಲ ಚಾಮರ್ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ತಿಂಗಳು ನಾವೇ ಎಲ್ಲ ಎತ್ತಾಕಿ ನಾವೇ ಕೈಯಿಂದ ಎಲ್ಲ ಕ್ಲೀನ್ ಮಾಡಿಸಿ ನಾವೇ ಇದು ಮಾಡ್ತೀವಿ. ಹೌದು. ಗ್ಯಾರಂಟಿ ಯೋಜನೆಗಳೆಲ್ಲ ಸಿಗ್ತಾ ಇದೆಯೇ? 2,000 ಬರ್ತಾ ಇದೆಯೇ? ಬರ್ತಾ ಇಲ್ಲ. 2 ತಿಂಗಳಿಗೆ ಬರ್ತಾ ಇದೆ, 5 ತಿಂಗಳಿಗೆ ಬರಲ್ಲ. ಇವಾಗ ರೇಷನ್ ಅಕ್ಕಿ ಮಾತ್ರ ಬರ್ತಾ ಇದೆ. ಅದು ಒಬ್ರಿಗೆ 3 kg ಅಂತ ಕೊಡ್ತಿದ್ದಾರೆ. ಅದು ನಾವು ತಿಂಗಳು ಪೂರ್ತಿ ಹೆಂಗೆ ತಿನ್ನಕ್ಕಾಗುತ್ತೆ? 15 kg ಕೊಡ್ತಾರೆ. ನಮ್ಗೆ ಬೇಕಂದ್ರೆ 2 ಮೂಟೆ ಹಾಕಿದ್ರೇನೋ ನಮ್ಮ ಮನೆಗೆ ಸಾಲಲ್ಲ. ಆದ್ರೆ 15 kg ಮಾತ್ರ ಬರ್ತಾ ಇದೆ. ಅದರಿಂದ ನಮ್ಗೆ ಏನ್ ವ್ಯವಸ್ಥೆನೂ ಇಲ್ಲ. ಇವಾಗ ಈ ಏರಿಯಾ ಫುಲ್ ಪ್ರಾಬ್ಲಮ್. ಬಂಡೆ ಕಾಲೋನಿ ಕಂಪ್ಲೀಟ್ ಪ್ರಾಬ್ಲಮ್. ನಮಸ್ಕಾರ ಕಣಕ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಸೆಲ್ವಿ. ಶೆಲ್ವಿ. ಓಯ್ಯೋ, ಶೆಲ್ವಿಗೆ ಏನ್ ಪ್ರಾಬ್ಲಮ್? ಲೈಟ್ ಏರಿಲ್ಲ ಸರ್, ಲೈಟ್ ಏರಿಲ್ಲ. ಈ ಕಡೆ ಫುಲ್ ಕಂಬಮೇ ಇಲ್ಲ. ಲೈಟ್ ಇಲ್ಲ, ನೈಟ್ ಕಲ್ತೋಗ್ತಾರ. ಏನೋ ಎಲ್ಲ ಪ್ರಾಬ್ಲಮ್ ಇದ್ದಾರೆ ಇಲ್ಲಿ. ಲೈಟ್ ಹಾಕ್ಬೇಕು. ಲೈಟ್ ಹಾಕ್ಬೇಕು. ಶೇಖರ್ ಗಿட்ட ಕಂಪ್ಲೇಂಟ್ ಮಾಡಿದೀನಿ ನಾವು, ಅವರು ಹಾಕ್ಲಿಲ್ಲ. ಇಲ್ಲ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣಮ್ಮ. ಕೃಷ್ಣಮ್ಮ. ಎಲ್ಲ ಕೊಡಲ್ಲ
ಅಲ್ಲಿ ನೀರ್ ಬರ್ತಾ ಇಲ್ಲ. ಅಯ್ಯೋ ನೀ ಕೊಳಲು ಬಿಡಪ್ಪ, ಇಲ್ಲಿ ಕೊಳವೆ ನೀರೇ ಬರ್ತಾ ಇಲ್ಲ ಅವ್ರೀಗ ಅಲ್ವಾ? ಕೆಳಗಡೆ ಬರ್ತಾ ಇದೆ, ಮೇಲ್ಗಡೆ ನೀರ್ ಬರೋದಿಲ್ಲ. ನಿಮಗೆ ನೀರ್ ಬರ್ತಾ ಇಲ್ಲ. ನೀರ್ ಸಂದು ಒಳಗೆ ಯಾವಾಗ ಕರೆಂಟ್ನೇ ಇರೋದಿಲ್ಲ, ಕತ್ತಲೊಳಗೆ ಇರೋದು ಅಲ್ಲಿ. ನೋಡಿ ಸಂದು ಒಳಗೆ ಒಳಗೆ ಕತ್ಲೆ. ಆಮೇಲೆ ಬೇರೆ ಏನ್ ಪ್ರಾಬ್ಲಮ್? ಚೇಂಬರ್ ಎಲ್ಲ ಕಟ್ಕೊಂಡ್ಬಿಟ್ರೆ ಅಲ್ಲಿ ಕೊಳ ಅಲ್ಲಿ ಒಳಗಡೆ ಬಂದ್ಬಿಡ್ತು, ಗಲೀಜ್ ನೀರೆಲ್ಲ ಚೇಂಬರ್ ಕಟ್ಕೊಂಬಂದು ಬಂದ್ಬಿಡ್ತ. ಅಜ್ಜಿ ಆರಾಮ? ಏನ್ ನಿಮ್ ಹೆಸರು? ಚಿನ್ನಕನಮ್ಮ. ಚಿಲಕಲಮ್ಮ. ಎಲ್ಲ ಬರ್ತಾ ಇದೆಯಾ ಸರಿಯಾಗಿ? ಏನು ನೀರ್ ಬಂದಿಲ್ಲ, ನೀರೇ ತಂದ್ರೆ ನಮ್ಗೆ. ಬೃಂದಾವನ ಸ್ಲಮ್ನ ಸ್ವಲ್ಪ ಬೃಂದಾವನ ತರ ಚೆನ್ನಾಗಿಟ್ಟಾರಪ್ಪ, ಸ್ವಲ್ಪ ನೀಟಾಗಿ ಎಲ್ಲ ಇಲ್ಲಿ ಏನ್ ಬೇರೆ ತರ ಸ್ಮೆಲ್ಲು ಕಚಡ ಏನಿಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ಕಡೆನ ಸ್ವಲ್ಪ ಬಂಡೆ ಕಾಲೋನಿನ ಸ್ವಲ್ಪ ಸಿಕ್ಕಾಪಟ್ಟೆ ನೀಟ್ ಇಟ್ಕೊಂಡಿಲ್ಲ. ಜನರು ಸ್ವಲ್ಪ ನೀಟಾಗಿ ಇಟ್ಕೊಬೇಕು ನೋಡಿ. ಇದು ಸ್ಲಮ್ಮು ಅದು ಸ್ಲಮ್ಮು, ನೀಟಾಗಿ ಇಟ್ಕೊಂಡ್ರೆ ಇಷ್ಟು ನೀಟಾಗಿ ಇರ್ತದೆ ಅಲ್ವನಮ್ಮ? 2,000 ಬರ್ತಾ ಇದೆಯಾ? ಬಂದಿಲ್ಲ, ಎಬ್ಬಟ್ಟು ಬಂದಿಲ್ಲ, ನನ್ ಕಾರ್ಡ್ ಕೊಟ್ಟಿಲ್ಲ, ನನ್ಗೆ ಬಂದಿಲ್ಲ. ಎಬ್ಬೆಟ್ ಬಂದಿಲ್ಲ ಅನ್ಬಿಟ್ಟು ಕಾರ್ಡ್ ಬತ್ತಿ ಏನ್ ಮಾಡಕೈತೆ? ಪ್ರಾಣ ಕಳ್ಕಲ್ಕದ್ದ ಎಬ್ಬೆಟ್ ಬಂದಿಲ್ಲ ಅನ್ಬಿಟ್ಟು ಅವ್ರಿಗೆ ಹೇಳ್ಬೇಕು. ಎಬ್ಬೆಟ್ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಒಂದು ನಿನ್ಗ್ ಬರಲ್ಲ, ಹೋಗಮ್ಮ ಅಂತಾರೆ. ಏನ್ ಮಾಡ್ಲಿ? ನೀನೇನಾದ್ರೂ ಬೇರೆ ದಾರಿ ಕಂಡಿಡಿಯಾ? ಬರೀ ಎಬ್ಬೆಟ್ ಮೇಲೆ ಯಾಕೆ ನಿಂತ್ಕೊಂಡಿದ್ಯಾ ಅನ್ಬೇಕಿತ್ತು. ಓದಿಲ್ಲ ಆ ಕಾಲದಲ್ಲಿ, ನಮ್ ತಾಯಿ ತಂದ ನೋಡಿ, ಎಬ್ಬೆಟ್ ಬರ್ಲಿಲ್ಲ ಅಂತ ಹೇಳಿ ರೇಷನ್ ಕಾರ್ಡ್ ಮಾಡ್ಕೊಡಲ್ಲ, ಅವ್ರಿಗೆ ಯಾವ್ದೇ ರೀತಿ ಅನುಕೂಲ ಮಾಡ್ಕೊಡಲ್ಲ, ಯೋಜನೆಗಳನ್ನ ಮಾಡ್ಕೊಡಲ್ಲ. ಈಗ ಎಬ್ಬೆಟ್ ಸೌದೋಗಿತ್ತು, ಏಜ್ ಆಯ್ತು, ಏನ್ ಮಾಡಕ್ಕಾಗುತ್ತೆ? ಈಗ ಬೇರೆ ಏನಾರು ಅದಕ್ಕೊಂದು ದಾರಿ ತರಬೇಕಲ್ವಾ? ಒಂದು ಫೇಸ್ ತಗೊಬನ್ನಿ, ಮುಖ ತಗೊಬನ್ನಿ. ಈಗೆಲ್ಲ ಮೊಬೈಲ್ಗೆಲ್ಲ ಬರ್ತಾ ಇದೆಯಪ್ಪ ಫೇಸ್. ಫೇಸ್ ಇಟ್ರೆ ಮುಗಿದೋಯ್ತು. ನಮ್ ಚಿನಕಲಮ್ಮ ಹೋಗ್ಬಿಟ್ಟು ಹಿಂಗ್ ಫೇಸ್ ಓಪನ್ ಆಗ್ಬೇಕು. ಇವ್ ಎಬ್ಬೆಟ್ ಸೌದೋ ಇರ್ತಾವ ಏಜ್ ಅಲ್ಲನಮ್ಮ? ಎಷ್ಟು ಏಜ್ ಈಗ? ವರ್ಷ ಎಷ್ಟು ವರ್ಷ ನಿಮ್ಗೆ? ನನ್ಗೆ 70 ಮೇಲಾಯ್ತು. 70 ಮೇಲಾಯ್ತು. ಮತ್ತೆ ಅವ್ರ ರೇಖೆಗಳು ಹಂಗೆ ಇರ್ತಾವ, ಎಲ್ಲ ಸೌದೋಗಿರ್ತವೆ. ನೀವು ಮುಖ ಹಿಡಿಬೇಕು ಅವಾಗ. ಇದನ್ನು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ ಹೆಂಗೋ ಕಾಣೆ. ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ಅವ ಇಲ್ಲಿ? ನೀರ್ಗೆ ತುಂಬಾ ಕಷ್ಟ ನಮ್ಮಲ್ಗ. ನೀರಿಗೆ ಕಷ್ಟ. ಇನ್ಮೇಲೆಲ್ಲ ನೀರೆಲ್ಲ ಬರ್ತಾವಿನ್ನ. ಬಂಡೆ ಕಾಲೋನಿಗೆ ಬಂದಿದ್ವಿ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಬಂಡೆ ಕಾಲೋನಿ ಜೊತೆಗೆ ಒಂಚೂರು ಬೃಂದಾವನ ಗಾರ್ಡನ್ಗೂ ಕೂಡ ನಾವು ಆಗಮಿಸಿದ್ವಿ. ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಜನರನ್ನ ನಾವು ಮಾತಾಡಿಸುವಂತ ಪ್ರಯತ್ನವನ್ನ ನಾವು ಮಾಡಿದೀವಿ. ಆದ್ರೆ ಜನರು ಹೇಳೋದೊಂದೇ, ವರ್ಷಾನ್ಗಟ್ಲೆಯಿಂದ ಸಮಸ್ಯೆಗಳು ಬೇಜಾನಿದಾವೆ. ಇವಾಗ ನೀವು ಬಂದು ಕೇಳಿದ್ರು ಅಷ್ಟೇ, ಕೇಳಿಲ್ಲ ಅಂದ್ರು ಅಷ್ಟೇ, ಬಂದ್ರು ಅಷ್ಟೇ, ಹೋದ್ರು ಅಷ್ಟೇ, ಇದನ್ನ ಸಮಸ್ಯೆ ಬಗೆಹರಿಸುವಂತ ನಾಯಕ ಇನ್ನೂ ಕೂಡ ಹುಟ್ಟಿಲ್ಲ, ಹುಟ್ಟು ಬರೋದು ಇಲ್ಲ ಅಂತ. ಈಗ ಅವ್ರು ಇಷ್ಟಪಟ್ಟ ನಾಯಕರು ಗೆಲ್ತಾ ಇಲ್ಲ, ಗೆದ್ದ ನಾಯಕರು ಮಾಡ್ತಾ ಇಲ್ಲ. ಟೋಟಲಿ ಇಲ್ಲಿ ಜನರು ಸಫರ್ ಪಡುವಂತ ಕೆಲಸ ಆಗಿದೆ. ಇನ್ನು ಗ್ಯಾರಂಟಿ ಯೋಜನೆಗಳು ಕೂಡ ಒಂದ್ಸಲ ಸಿಗುತ್ತೆ, ಒಂದ್ಸಲ ಸಿಗಲ್ಲ. ಒಂದ್ ರೀತಿಯಲ್ಲಿ ಜನರು ಹೈರಾಣ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಾಳು ಕಡ್ಡಿ, ಪೆಟ್ರೋಲ್ ರೇಟು, ಬಸ್ಸು, ಮೆಟ್ರೋ ಎಲ್ಲ ಜಾಸ್ತಿ ಆಗೋಗಿದೆ. ಜನರು ಬದುಕೋದು ಕೂಡ ಕಷ್ಟ ಆಗ್ತಾ ಇದೆ. ಹೀಗಾಗಿ ಈ ಎಲ್ಲದರ ನಡುವೆ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನಾವು ಮನೆ ಮನೆಗೆ ಹೋಗೋದು, ಮಿಡಲ್ ಕ್ಲಾಸ್ ಜನರನ್ನ, ಬಡ ಜನರನ್ನ ನಾವು ಮಾತನಾಡಿಸುವಂಥದ್ದು. ಅವ್ರ ಬಾಯಲ್ಲಿ ಸತ್ಯ ಬಂದ್ರೆ ಅಟ್ಲೀಸ್ಟ್ ನಾವಾರು ಅಲ್ಲಿ ಸ್ಟುಡಿಯೋದಲ್ಲಿ ನಿಂತ್ಕೊಂಡು ಉಗಿತಾ ಇರ್ತೀವಿ. ನಿಮಗೆ ಅದೊಂಥರ ಹೆಂಗಾಗಿದೆ ಅಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆ. ಜನರಾರು ಒಂಚೂರು ಏನಾದ್ರು ಹೇಳಿದಾಗ ನಿಮ್ ತಲೆಗೆ ಹೋಗುತ್ತಾ? ನೀವೇನಾದ್ರೂ ಅಭಿವೃದ್ಧಿ ಕೆಲಸ ಮಾಡ್ತೀರಾ? ಕೋಟಿ ಕೋಟಿ ಲೂಟಿ ಹೊಡೆಯೋದ್ ಬಿಟ್ಟು ಇಲ್ಲೇನಾದ್ರೂ ಕೆಲಸ ಮಾಡ್ತೀರಾ ಅಂತ ಬಂದು ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ವಿ. ಸೊ ಹಾಗೆ ಇದೇ ರೀತಿ ಮತ್ತೊಂದು ಕ್ಷೇತ್ರಕ್ಕೆ, ಮತ್ತೊಂದು ಗಲ್ಲಿ ಸ್ಲಮ್ಮು ಅಂತ ಬಿಡದೆ ಬಡವರ ಹತ್ತಿರ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.